2 ಸಲ ನೀವು MLA ಮಾಡಲಿಲ್ಲ. ದೇವರು ಮಲ್ಲೇಶ್ವರ ಅವರನ್ನ MP ಮಾಡಿ ಮೋದಿ ಬಂಗಾರಪೇಟೆ ಮಲ್ಲೇಶ್ವರ ಮೋದಿ ಅವರ ಜೊತೆ ಪಾರ್ಲಿಮೆಂಟ್ ಹೋಗೋದು ನಿಶ್ಚಿತ ಆಗಿದೆ. ಈ ಜನಗಳ ಸಾಕ್ಷಿ ನಿಂತಿರೋ ನಿಮ್ಮನ್ನೆಲ್ಲ ಮನವಿ ಮಾಡೋದಿಷ್ಟೇ. ಸಮಯ ಜಾಸ್ತಿ ಆಗಿದೆ. ಇನ್ನು ಇರೋದು 2 ದಿನ. ನೀವೆಲ್ಲರೂ ಮಲ್ಲೇಶ್ವರಗಳಾಗಿ ನಿಮ್ಮ ಊರಲ್ಲಿ ಒಂದೊಂದು ಮತನು ನಮ್ಮದೇ ಅಂತ ತಗೋಬೇಕು. 1 ಲಕ್ಷ ಓಟು ದಾಟಬೇಕು ಬಂಗಾರಪೇಟೆಯಲ್ಲಿ. ಎಲ್ಲರೂ ಮಾನವನ ಸಂಬಂಧಿಗಳು ನಿಮ್ಗೆ ಸ್ನೇಹಿತರೇ ಒಂದೊಂದು ಫೋನ್ ಮಾಡಿಕೊಂಡ್ರೆ ಮಾನವನ 1 ಲಕ್ಷ ದಾಟಿಸ್ತೀವಿ ಸರಿ. ಮಾನವ ಬಂಗಾರಪೇಟೆ ಒಂದು ಅಣ್ಣ ತಮ್ಮಂದಿರ ತಾಲೂಕಿದಂಗೆ ನೀವು ಆ ಕಡೆ ಬರ್ತೀರಿ, ನಾವು ಈ ಕಡೆ ಬರ್ತೀರಿ. ನಿಮ್ಮನ್ನು ಮನವಿ ಮಾಡೋದಿಷ್ಟ ಎಲ್ಲರೂ ಒಗ್ಗಟ್ಟಾಗಿ ಇಡೀ ಜಿಲ್ಲೆ ಒಮ್ಮತವಾಗಿ ಮಲ್ಲೇಶ್ವರ ಅಂತಂದ್ರೆ ಯಾಕೆ ಸಿಂಬಲ್ ಅಂತಲ್ಲ, ಪಕ್ಷ ಅಂತಲ್ಲ, ಯಾರಿಗೆ ಅಂತ ಮಲ್ಲೇಶ್ವರ, ಯಾರಿಗೆ ಅಂತ ಮಲ್ಲೇಶ್ವರ ಟಿವಿಗಳಲ್ಲಿ ನೋಡ್ತಾ ಇದ್ವಿ. ಇವತ್ತು ಕುಮಾರಣ್ಣವರಿಗೆ ನಾವೆಲ್ಲ ಧನ್ಯವಾದ ಬೇಕು. ಮಲ್ಲೇಶ್ವರ ಸೋತಿದ್ರು ಅವ್ರ ಪರವಾಗಿ ನಿಂತು ನೀವು MP ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿಮಗೆ ಮೇಲಿದೆ. ಬಂಗಾರಪೇಟೆಯಲ್ಲಿ ಇಡೀ 8 ತಾಲೂಕಿಗೆ ಹೈಯೆಸ್ಟ್ ಲೀಡ್ ಇರಬೇಕು. ನೀವು ಲೀಡ್ ಕೊಟ್ಟರೆ 3 ಲಕ್ಷ ಲೀಡ್ ಆಗ್ತದೆ ಸರಿ. 3 ಲಕ್ಷ ನಿಮ್ಮ ಮನವಿ ಮಾಡೋದಿಷ್ಟ. ಈ 2 ದಿನದಲ್ಲಿ ಆಮಿಷಗಳಿಗೆ ನೀವು ದಾಳಿ ಮಾಡಿಕೊಡ್ಬೇಕ್ರಿ. ಇದು ರಾಷ್ಟ್ರದ ಎಲೆಕ್ಷನ್. ಸನ್ಮಾನ್ಯ ಮೋದಿ ಅವರ ಜೊತೆ ನಾವೆಲ್ಲ ನಿಂತ್ಕೋಬೇಕಾಗ್ತದೆ. ದೇಶದ ಉಳಿಸಲಿಕ್ಕೆ ಈ ಎಲೆಕ್ಷನ್ 2 ಭಾಗ ಆಗ್ಬಿಟ್ಟಿದೆ. ಒಂದು ದೇಶದ ಪರ, ಇನ್ನೊಂದು ದೇಶದ ವಿರುದ್ಧ. ಒಂದು ಮೋದಿ ಪರ, ಇನ್ನೊಂದು ಮೋದಿಯ ವಿರುದ್ಧ. ನಾವೆಲ್ಲರೂ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಮೋದಿ ಅವರ ಜೊತೆ ಇರಬೇಕು. ದೇಶದ ಉಳಿಸಬೇಕು, ದೇಶದ ಕಾಪಾಡಬೇಕು. ದೇಶದ ರಕ್ಷಣೆ ಅಲ್ಲ, ಇಷ್ಟು ದಿನ ರಕ್ಷಣೆ ಮಾಡ್ಕೊತಾ ಇದ್ವಿ. ಈಗ ಕರ್ನಾಟಕದ ಜಮೀನು ಒಪ್ಪಂದ ಜಮೀನು ವಾಪಸ್ ತಗೋತೀವಿ. ಚೈನಾದಿಂದ ಪಾಕಿಸ್ತಾನದಿಂದ ವಾಪಸ್ ತಗೊಳ್ಳೋ ಕಾಲ ಈ 5 ವರ್ಷ ಬರ್ತಾರೆ. ಸನ್ಮಾನ್ಯ ಮೋದಿ ಅವರು ಏನ್ ಹೇಳಿದ್ರು, ಈ 5 ವರ್ಷ ಇನ್ನು 100 ವರ್ಷ ಜನ ನೆನಕಬೇಕು ಅಂತ ತೀರ್ಮಾನ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಏನೇನು ಹೇಳಿಲ್ಲ. ನಮ್ಮ ಅಕ್ಕಪಕ್ಕ ನಮಗೆ ಹಿಂಸೆ ಕೊಟ್ಟು ಜಮೀನು ತಗೊಂಡಿದ್ರು. ಅಕ್ಷಯ್ ಚೀನ್ POK ಎಲ್ಲ ತಗೊಂಡು ಅಖಂಡ ಭಾರತದ ಸ್ಥಾಪನೆ ಮಾಡಿ ತೀರ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಮಲ್ಲೇಶ್ವರ ಸಾಕ್ಷಿ ಆಗ್ತದೆ. ಬಂಗಾರಪೇಟೆ ಮಲ್ಲೇಶ್ವರ ಈ ಒಂದು ನಿರ್ಧಾರದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ನೀವೆಲ್ಲ ಮನವಿ ಮಾಡೋದಿಷ್ಟ. ಎಲ್ಲರೂ ಹೋಗಿ ಎಲೆಕ್ಷನ್ ಹಬ್ಬದಿಂದ ನಡೆಸಿಕೊಳ್ಳಿ. ಮಲ್ಲೇಶ್ವರ ಗೆಲ್ಲಿಸಿ ಅಂತ ಹೇಳಿ ನೀವು ಮನವಿ ಮಾಡ್ತೀನಿ. ನಮಸ್ಕಾರ.